ಒಂದು ಬಾರಿ SIR ಪ್ರಕ್ರಿಯೆಗೆ ನಾನು ಒಳಪಡದೇ ಇದ್ದರೆ ವಾಟ್ ನೆಕ್ಸ್ಟ್? ನನಗೆ ಮತ ಹಾಕುವಂಥ ಯಾವುದೇ ಅಧಿಕಾರ ಇರೋದಿಲ್ಲ. ಇಲ್ಲ, ಏನಿಲ್ಲ. ಆ ಥರ ಭಯ ಯಾರಿಗೂ ಬೇಕಾಗಿಲ್ಲ. ಈಗ SSR ಬಗ್ಗೆ ಒಂದೆರಡು ಮಾತಾಡ್ತೇನೆ, ಮತ್ತೆ SIRಗೆ ಬರೋಣ. 5 ನಿಮಿಷ. ನೀವು ಹೊಸ ಜಾಗಕ್ಕೆ ಬಂದು, ಈಗ ನಿಮ್ಮದು ಉಡುಪಿಯಲ್ಲಿ ಇತ್ತು ಅಂತ ಅಂದ್ಕೊಳ್ಳೋಣ. ನೀವು ಬೆಂಗಳೂರಿಗೆ ಬಂದಾಗ ರಿಜಿಸ್ಟರ್ ಮಾಡಬೇಕಾದಾಗ ಅದರಲ್ಲಿ ಒಂದು ಕಾಲಮ್ ಇದೆ, ಫಾರ್ಮ್ 6 ಅಂತ ಮತ್ತೆ ಮತ್ತೆ ಬರ್ತದೆ. ನನ್ನ ಹೆಸರು ಈ ಮತಪಟ್ಟಿಯಲ್ಲಿ ಮೊದಲು ಈಗ ಇದೆ ಅಂತ ನೀವು ಕೊಡಬೇಕು. ಕೊಡದೇ ಇದ್ರೆ ನಿಮ್ಮ ಅಪರಾಧ. ಅದು ಕೊಟ್ಟ ಮೇಲೆ ಅಲ್ಲಿಂದ ತೆಗೆದುಹಾಕೋದು, ರದ್ದುಪಡಿಸೋದು ಡಿಪಾರ್ಟ್ಮೆಂಟಿನ ಕೆಲಸ. ಇಲ್ಲಿನ ಯಾರು ಅಲ್ಲಿನ ಯಾರಿಗೆ ತಿಳಿಸಿ ನಿಮ್ಮ ಹೆಸರನ್ನು ಉಡುಪಿಯಿಂದ ತೆಗೆದುಹಾಕಬೇಕು. ಅದು ಅವರು ಮಾಡ್ತಾ ಇಲ್ಲ. ಅದು ಮಾಡದೇ ಇರೋ ಕಾರಣ, ಹೆಚ್ಚಾಗಿ ಮಾಡ್ತಾ ಇಲ್ಲ, ಅದು ಮಾಡದೇ ಇರೋ ಕಾರಣ ಈ ಥರ ಜಾಗದಿಂದ ಜಾಗಕ್ಕೆ ಹೋಗುವರದ್ದು ಡೂಪ್ಲಿಕೇಟ್ ಎಂಟ್ರೀಸ್ ಸಾಕಷ್ಟಿವೆ. SIR ಯಾಕೆ ಬೇಕು ಅಂತ ಕೇಳಿದ್ರಲ್ಲ, ಅದಕ್ಕೊಂದು ಪೂರಕ ಉತ್ತರ ಆಯಿತು. ಉದಾಹರಣೆಗೆ ನಾನು ಹೇಳ್ತೇನೆ, ಅದೊಂದಾಯಿತು ಡೂಪ್ಲಿಕೇಟ್ ಎಂಟ್ರಿಗೆ ಕಾರಣ. ಮತ್ತೊಂದು ಕಾರಣ ಏನಂದರೆ ನಮ್ಮದೇ ದುರಾಸೆನೋ ನಿರಾಸೆನೋ ನಾನ್ ಇನ್ವಾಲ್ವ್ಮೆಂಟ್. ನನಗೆ ಗೊತ್ತಿರೋ ಮನೆಗಳಲ್ಲೇನೆ 7 ಮಂದಿ ವೋಟರ್ಸ್ ಇದ್ದಾರೆ. ಆ 7 ಮಂದಿ ವೋಟರ್ಸಲ್ಲಿ 3 ಮಂದಿ ಕಳೆದ 15 ವರ್ಷದಿಂದ ಇಲ್ಲ ಆ ಮನೆಯಲ್ಲಿ. ಅವರ ಹೆಸರನ್ನು ಇವರು ತೆಗೆದು ಹಾಕಿಸಿಲ್ಲ. ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಯಾಕಂದರೆ ಅವ್ರು ಇರೋ ಜಾಗ ನಂಗೆ ಗೊತ್ತು. ನಾನು ಅಲ್ಲಿ ಹೋಗಿ ನೋಡಿದರೆ ಅವ್ರ ಹೆಸರು ಅಲ್ಲೂ ಇವೆ ಇಲ್ಲೂ ಇವೆ. ಇದು ಗೊತ್ತಿದೆ, ಆದರೆ ಅದರ ಬಗ್ಗೆ ಕಾಳಜಿ ತಗೊಂಡಿಲ್ಲ. ಉದ್ದೇಶಪೂರ್ವಕ ಮೋಸ ಮಾಡಬೇಕು, ತಪ್ಪು ಮಾಡಬೇಕಂತಲ್ಲ, ಆದರೆ ಸಾಕಷ್ಟು ಹೌದು ಅದರ ಬಗ್ಗೆ ಸ್ಪಂದನೆ ಇಲ್ಲ. ಹೌದು, ನೆಗ್ಲಿಜೆನ್ಸ್. ಆ ಮನೆ ಮಾರಿದ್ದು, ಮನೆ ಉರುಳಿಸಿದ್ದು ಅದು ಹೇಳಿದೆ. ಮತ್ತೊಂದು ಡೂಪ್ಲಿಕೇಟ್ ಎಂಟ್ರೀಸ್ ಏನಾಗುತ್ತೆ ಅಂದರೆ ತಪ್ಪುಗಳಿಂದ, ಡಾಟಾ ಎಂಟ್ರಿ ತಪ್ಪುಗಳಿಂದ. ಈಗ ಕಡಿಮೆ ಆಗಿದೆ, ಮೊದಲು ಸಾಕಷ್ಟು ಆಗ್ತಾ ಇತ್ತು. ಹೌದು, ಒಂದು ಫಾರ್ಮ್ ಇದ್ದರೆ ಅದನ್ನು 2 ಸಾರಿ 3 ಸಾರಿ ಮತ್ತೆ ಮತ್ತೆ ಎಂಟರ್ ಮಾಡ್ತಿರ್ತಾರೆ. ಉದಾಹರಣೆಗೆ ಹೇಳೋದಾದರೆ, ಕೆಲವು ವರ್ಷ ಹಿಂದೆ ನಾನು 2010ರಲ್ಲಿ ನೋಡಿದಾಗ ನಂದನ್ ನೀಲಕಣಿಯವರ ಮಗಳ ಹೆಸರಲ್ಲಿ 4 ವೋಟ್ ಇತ್ತು. ಅವರೇನಾದರೂ ಈ ಥರ ತುಚ್ಛ ಕೆಲಸ ಕಳೀತಾರ? ಅವರ ಬಗ್ಗೆ ಎಲ್ಲ ದೇಶಕ್ಕೆ, ಪ್ರಪಂಚಕ್ಕೆ ಅವರ ಬಗ್ಗೆ ಗೌರವ ಇದೆ. ಅವರು ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಹೇಗಾಯಿತು? ಡಾಟಾ ಎಂಟ್ರಿ ಎರರ್, ಪೂವರ್ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಸರಿಯಾಗಿದ್ದರೆ ಏನೂ ಗೊಂದಲ ಇಲ್ಲ. ನಂದನ್ ನೀಲಕಣಿ ಅವರ ಹೆಸರು 7 ಸಾರಿ ಇದೆ ಆ ಮತಪಟ್ಟಿಯಲ್ಲಿ. 7 ಸಾರಿ ಅದರ ಸ್ಪೆಲ್ಲಿಂಗ್ ಬೇರೆ ಬೇರೆ ಇದೆ. ಒಂದು ಕಡೆ ನೀಲಾಥಾನಿ, ಒಂದು ಕಡೆ ನೀಲ್ಕಾನಿ, ಒಂದು ಕಡೆ ಅದು ಇದು ಏನೇನೋ ಇವೆ. ಅವರೇ ವೋಟರ್ ಆಗಿದ್ದಾಗ ಒಂದು ಸ್ಪೆಲ್ಲಿಂಗು. ಅದಕ್ಕೆ ಜವಾಬ್ದಾರಿ ಯಾರು? ಜವಾಬ್ದಾರಿ ಇಲೆಕ್ಷನ್ ಕಮಿಷನ್ ಓವರಾಲ್. ಅದನ್ನು ಕಾರ್ಯಗತ ಮಾಡೋದು ಲೋಕಲ್. ಇದಕ್ಕೆಲ್ಲ ಸಾಫ್ಟ್ವೇರ್ ಸೊಲ್ಯೂಷನ್ ಕಷ್ಟ ಇಲ್ಲ. ಅದು ಎಷ್ಟು ಸಾರಿ ಹೇಳಿದರೂ ಕೂಡ ಈಸೆ ಅದನ್ನು ಒಪ್ಕೊಳ್ಳೋದಿಲ್ಲ. ಇಲ್ಲಿದೆ ಸಾಫ್ಟ್ವೇರ್, ತಗೊಳ್ಳಿ ನನ್ನ ಸಾಫ್ಟ್ವೇರ್ ಮಾಡಿ, ನನಗೇನು ದುಡ್ಡು ಬೇಕಾಗಿಲ್ಲ ಅದಕ್ಕೆ. ಇಲ್ಲ, ವಿ ನೋ ವಾಟ್ ಇಸ್ ಅವರ್ ಪ್ರಾಬ್ಲಮ್, ವಿ ನೋ ಹೌ ಟು ಸಾಲ್ವ್ ಇಟ್. ಸ್ಟ್ಯಾಂಡರ್ಡ್ ಆನ್ಸರ್. ಅಂದರೆ ಅದಕ್ಕೆ ನಾನು ಹೇಳಿದ್ದು, ಈ ರಾಹುಲ್ ಗಾಂಧಿ ಅವರು ಮತ್ತೆ ವೋಟ್ ಚೋರಿ ಮಾಡೋದಕ್ಕಿಂತ ಪ್ರೊಪಗಂಡ 15 ವರ್ಷ ಮೊದಲೇ ಈ ತೊಂದರೆಗಳಿವೆ. ಇದು ಹೊಸದೇನಲ್ಲ. ಕರೆಕ್ಟ್. ಸೊ ಈಗ SIR ಯಾಕೆ ಬೇಕು ಅದರದ್ದೇ ಪ್ರಶ್ನೆ ನಡೀತಾ ಇದೆ. ಒಂದು ಡೂಪ್ಲಿಕೇಟ್ ವೋಟರ್ಸ್. ಒಬ್ಬರು MLA KR ಪುರಂ, ಪದ್ಮಾವತಿ ಅಂತ ಅವರ ಹೆಂಡತಿ ಹೆಸರು, 3 ವೋಟ್. ಒಂದಲ್ಲಿ 18 ವರ್ಷ, ಒಂದಲ್ಲಿ 48 ವರ್ಷ, ಒಂದಲ್ಲಿ 40 ವರ್ಷ. ಹೇಗದು ಡಾಟಾ ಎಂಟ್ರಿ ಪ್ರಾಬ್ಲಮ್? ಹೇಗೆ ಅಂದರೆ ಅದನ್ನು ಆಗೋದನ್ನೇ ತಡಿಬಹುದಿತ್ತು. ಆದಮೇಲೆ ಕೂಡ ಅದನ್ನು ನಾನು ಮನೆಯಲ್ಲಿ ಕೂತ್ಕೊಂಡು ಒಬ್ಬಂಟಿಗೆ ಅದನ್ನು ಡಿಟೆಕ್ಟ್ ಮಾಡಬೇಕಾದ್ರೆ ಇವರು ಇಡೀ ಆರ್ಮಿ ಇದೆ, ಇದನ್ನು ಮೇಂಟೈನ್ ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ವಾ? ನಾನು ನನ್ನದೇ ಸಾಫ್ಟ್ವೇರ್ ಡೆವಲಪ್ ಮಾಡಿಕೊಂಡು, ಡೌನ್ಲೋಡ್ ಮಾಡಿಕೊಂಡು, ದಿನ ರಾತ್ರಿ ಕೆಲಸ ಮಾಡಿ ಇದನ್ನು ಕಂಡು ಹಿಡಿದು ರಿಪೋರ್ಟ್ ಮಾಡಲಿಕ್ಕೆ ನಂಗಾದರೆ ಇವರಿಗಾಗೋದಿಲ್ಲ. ಏನಾಗ್ತದೆ ಅಂದರೆ ಇದೊಂಥರ ಎರೋಗೆನ್ಸ್ ಅಂತಾರಲ್ಲ, ಸೀಪ್ಡ್ ಇನ್ ಟು ದ ಆರ್ಗನೈಸೇಷನ್, ಎಂಡ್ ಟು ಎಂಡ್. ಇಡೀ ವ್ಯವಸ್ಥೆ ಅದರ ಮೇಲೆ ನಿಂತಿದೆ. ಅಂದರೆ ನಾನು ನೋಡಿರೋ ಪ್ರಕಾರ, ನನಗೆ ಸ್ವಲ್ಪ ಕಹಿ ಅನುಭವ ಇರೋ ಕಾರಣ ನಾನು ಈ ಥರ ಹೇಳ್ತಿರ್ಬೋದು. ಒಳ್ಳೆ ಕೆಲಸ ನಡೀತಾ ಇದೆ, ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ.
ನನಗೆ ಅಲ್ಲಿಂದನೂ ಕೆಲವು ಅಧಿಕಾರಿಗಳು ತುಂಬ ಸಹಕಾರ ಸಿಕ್ಕಿದೆ, ತುಂಬ ಪ್ರೋತ್ಸಾಹ ಸಿಕ್ಕಿದೆ, ಈ ಸೆಯಿಂದಲೂ ಕೂಡ. ಆದರೆ ಓವರಾಲ್ ನೋಡಿದರೆ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಪ್ರೆಸಿಡೆಂಟ್ ಅವಾರ್ಡ್ ಸಿಗತ್ತೆ, ಅವರಿಗೆ ಪ್ರಮೋಷನ್ ಸಿಗ್ತದೆ. ಎಲ್ಲರದ್ದು ತಪ್ಪನ್ನು ಅಡಗಿಸಿಡೋ ಕೆಲಸ ಸರ್ ಕಮಿಷನ್ ಮಾಡ್ತಾನೇ ಇದೆ. ಎಸ್